ನಮ್ಮಿದ್ರ ಪ್ರಕಾರ ಸುಧಾಕರ್ ಆಗಬೇಕು ಅಂತ. ಮೋದಿ ಅಲ್ಲೇ ಚೆನ್ನಾಗಿದೆ, ಅದು ಅಲ್ಲದೆ ನಮ್ಮ ಲೋಕಲ್ ಇದಕ್ಕೆ ಸುಧಾಕರೇ ಉತ್ತಮ ಅಂತ ನಮ್ಗನ್ಸುತ್ತೆ. ಕಾಂಗ್ರೆಸ್ನವ್ರೇನು ಅನುಕೂಲ ಮಾಡ್ತಾ ಇಲ್ಲ, ಮೋದಿ ಅವರಿಂದ್ರೇ ವಾಸಿ ಅನ್ಸುತ್ತೆ. ಅಲ್ಲ ಅವ್ರು ಕೂಡ ಅವಶ್ಯಕತೆನೇ ಇಲ್ಲ, ಕರೆಕ್ಟ್ ಅವ್ರು ರಾಜಭಾರ ನಡೆಸ್ಕೊಂಡು ಹೋಗಿ ಸಾಕಾಗಿತ್ತು. ಅವ್ರದ್ದೆಲ್ಲ ಪುಕ್ಷೇಟ ಗ್ಯಾರಂಟಿಗಳು, ಅವ್ರು ಗ್ಯಾರಂಟಿಗಳು ಕಟ್ಕೊಂಡು ಏನು ಹೇಳ್ತೀರ? ಒಬ್ರಿಗೆ ಕೊಡ್ತಾವ್ರೆ, ಒಬ್ರಿಗೆ ಕೊಡ್ತಾ ಇಲ್ಲ. ಮೋದಿ ಕೊಡ್ತಾವನ 5 kg ಅಕ್ಕಿ, ಇವ್ರು ನಾವು ಕೊಡ್ತೀವಿ ಅಂತಾರೆ. ಏನ್ ಮಾಡ್ತಾರೆ? ಸುಮ್ಮನೆ ಮಾತುಗಳು ಹೇಳ್ತಾರೆ ಅಷ್ಟೇ. 90% MP ಆಗ್ತಾರೆ. ಅವರು ನಾಯಕತ್ವ ಸರಿ ಇಲ್ಲ, ಸಿದ್ದರಾಮಯ್ಯರ ನಾಯಕತ್ವ ಸರಿ. ಜನ ಹತ್ರ ಬರ್ಲಿಲ್ಲ ಅಂತ ಒಂದು ಕಾರಣಕ್ಕೋಸ್ಕರ ಸೋತಿದ್ದಾರೆ ಅಷ್ಟೇ. ಇವರು ಪ್ರದೀಪ್ ಈಶ್ವರ್ ಅವರು ಏನೋ ಒಂದು ಮಾತಲ್ಲಿ ಒಂದು ಬೆರಗ್ ಮಾಡಿ ಗೆದ್ದಿದ್ದಾರೆ. ಕೆಲಸ ಮಾತ್ರ ಶೂನ್ಯ. JDS ಅಂದ್ರೆ ದುಡ್ಡಿಗೆ ಇದಕ್ಕೆಲ್ಲ ಬೆಲೆ ಕೊಡೋರಲ್ಲ ಅವರು. ಕುಮಾರಸ್ವಾಮಿ ಒಂದು ಅಭಿಮಾನಕ್ಕೆ ಪಕ್ಕಾ ವೋಟ್ ಮಾಡ್ತಾರೆ. ನಮಸ್ತೆ ವೀಕ್ಷಕರೇ, ಕರ್ನಾಟಕ ಟಿವಿಗೆ ಸ್ವಾಗತ. ನಾನು ಜೋಯಲ್ ಐಗೋಡ್. ಲೋಕಸಭಾ ಚುನಾವಣೆಗೆ ಕೆಲ ದಿನಗಳು ಬಾಕಿ ಇರುವ ಹೊತ್ತಿನಲ್ಲಿ ಈಗಾಗಲೇ ಚುನಾವಣಾ ಕಣ ರಂಗೇರ್ತಾ ಇದೆ. ಸದ್ಯಕ್ಕೆ ನಾನು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಅಂದಾರ್ಲಹಳ್ಳಿ ಗ್ರಾಮದಲ್ಲಿದ್ದೇನೆ. ಇಲ್ಲಿನ ಮತದಾರ ಪ್ರಭು ಅವರ ಮನದಾಳದ ಮಾತನ್ನು ಯಾವ ರೀತಿಯಾಗಿ ವ್ಯಕ್ತಪಡಿಸ್ತಾರೆ ಅನ್ನೋದನ್ನು ಕೇಳೋಣ. ಸದ್ಯಕ್ಕೆ ನನ್ನ ಜೊತೆ ಒಂದಿಬ್ಬರು ಮತದಾರರಿದ್ದಾರೆ, ಅವರನ್ನು ಮೊದಲೇದಾಗಿ ಮಾತಾಡಿಸ್ಬಿಡ್ತೀನಿ. ಅಣ್ಣ, ಮೊದಲೇದಾಗಿ ನಿಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಯಾರು MP ಆಗಿ ಆಯ್ಕೆ ಆಗಬೇಕು? ನಮ್ಮಿದ್ರ ಪ್ರಕಾರ ಸುಧಾಕರ್ ಆಗಬೇಕು ಅಂತ. ಯಾಕೆ ಡಾಕ್ಟರ್ ಸುಧಾಕರ್ ಅವರು MP ಇದಕ್ಕೆ ಸುಧಾಕರ್? ಸರಿ ಇದೆ, ಹೇಳಿ. ಮೋದಿ ಇದು ಮೋದಿ ಅಲ್ಲೇ ಚೆನ್ನಾಗಿದೆ, ಅದು ಅಲ್ಲದೆ ನಮ್ಮ ಲೋಕಲ್ ಇದಕ್ಕೆ ಸುಧಾಕರೇ ಉತ್ತಮ ಅಂತ ನಮ್ಗನ್ಸುತ್ತೆ. ಓಕೆ. ಇನ್ನು ಕಾಂಗ್ರೆಸ್ಸಿಂದ ರಕ್ಷಾರಾಮಯ್ಯ ಅವರು ಕಾಂಪೀಟ್ ಮಾಡ್ತಾ ಇರೋದು. ಸೊ ಈ ಸ್ಪರ್ಧೆ ಹೇಗಿರಲಿದೆ? ಸ್ಪರ್ಧೆ ಅಂತಂದ್ರೆ ಹೇಳೋಕ್ಕಾಗಲ್ಲ, ಚಾಯ್ಸ್ ಅವರು ಮತದಾರದು. ಸುಧಾಕರ್ ಆಯ್ಕೆ ಮಾಡ್ಬೇಕಂತ ಎಲ್ಲರಿಗೂ ಇದೀವಿ ಜಾಸ್ತಿ. ಅಂದರೆ ಈಗ ರಕ್ಷಾರಾಮಯ್ಯ ಅವರು ಏನು ಹೊಸೊಬ್ರು ಅಂತ ಹೇಳಲಾಗುತ್ತೆ, ಬಟ್ ಸಾಕಷ್ಟು ಅಂತಂದರೆ ಏನು ಇವರು ಡಾಕ್ಟರ್ ಕೆ ಸುಧಾಕರ್ ಅವರು ಈಗಾಗಲೇ ಈ ಕ್ಷೇತ್ರಕ್ಕೆ ಪರಿಚಿತ ಇರುವಂಥವ್ರು. ಸೊ ಆ ನಿಟ್ಟಿನಲ್ಲಿ ನೋಡೋಕೆ ಹೋದರೆ ಈ ಒಂದು ಕಾಂಪಿಟೇಷನ್ ಹೇಗಿರುತ್ತೆ ಅಂತ? ಸುಧಾಕರೇ ವಾಸಿ ಅನಿಸುತ್ತೆ. ಸುಧಾಕರ್ ವಾಸಿ ಅಂತ ಅನಿಸುತ್ತೆ. ಓಕೆ, ಸರಿ. ಇನ್ನು ಸುಧಾಕರ್ ಅವರು ಗೆಲ್ಲಬೇಕು ಅಂತ ಅಂದ್ಕೊಳ್ಳೋದಕ್ಕೆ ಒಂದಷ್ಟು ಕಾರಣಗಳು, ಯಾಕೆ ಗೆಲ್ಲಬೇಕು ಮತ್ತು ಗೆಲ್ಲಬೇಕು ಅಂತಂದರೆ ಮುಂಚೆಯಿಂದ ಕೆಲಸಕ್ಕೆ ಚೆನ್ನಾಗಿ ಮಾಡ್ಕೊಂಡು ಬಂದಿದ್ದಾರೆ, ಯಾವ ಇದರಲ್ಲಿ ಏನು ಇದು ಮಾಡಿಲ್ಲ. ಈಗ ಗೆದ್ದರೆ ಚೆನ್ನಾಗಿರುತ್ತೆ. ಗೆದ್ದ ಮೇಲೆ ಏನು ಎಕ್ಸ್ಪೆಕ್ಟೇಷನ್, ಅಂದರೆ ಏನು ನಿಮ್ಮ ಏನು ಬಯಸ್ತೀರಾ ಅವರಿಂದ? ನಾವೇನು ಬಯಸೋದೇನಿಲ್ಲ, ಅವ್ರು ಗೆದ್ದರೆ ಸಾಕು. ನಮ್ಮ ಇದು ಚೆನ್ನಾಗಿ ನೋಡ್ಕೊಂಡು ನಮ್ಮ ಕ್ಷೇತ್ರ ಚೆನ್ನಾಗಿ ಇದು ಮಾಡ್ಕೊಂಬಂದರೆ ಸಾಕಷ್ಟು. ಓಕೆ, ಒಳ್ಳೆ ಕೆಲಸಗಳನ್ನು ಮಾಡ್ಕೊಂಬಂದ್ರೆ ಸಾಕು. ಓಕೆ, ನೀವೇನು ಮಾಡೋದು ಕೆಲಸನ? ನಾವು ವ್ಯವಸಾಯನ. ಓಕೆ, ರೈತರಿಗೆ ಯಾವ ಸರ್ಕಾರ ಬಂದರೆ ಒಳ್ಳೆಯದು? ಇದುವರೆಗೂ ಯಾರು ಹೆಲ್ಪ್ ಮಾಡಿರುವಂಥವ್ರು? BJPನೇ, ಮೋದಿಯವ್ರದ್ದೇ ಬಂದರೆ ಚೆನ್ನಾಗಿರುತ್ತೆ ಅಂತ. ಓಕೆ, ದೇಶದಲ್ಲಿ ಮೋದಿ ಬರಬೇಕಾ? ಯಾಕೆಂದರೆ ಇವರೆಲ್ಲ ಚೆನ್ನಾಗಿ ಮಾಡಿಸ್ತಾ ಇದ್ದಾರೆ, ಚೆನ್ನಾಗಿ ಇದು ಮಾಡಿ ಆಡಳಿತ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಆ ಒಂದು ಇದರಿಂದ ಅವರೇ ಬರಬೇಕು ಅಂತ ಮೋದಿಯವರು. ಓಕೆ, ಅದೇ ಈಗ ಏನು ರೈತರ ಪರವಾಗಿ ಅಂದರೆ ಈಗ ಇರುವಂಥ ಕಾಂಗ್ರೆಸ್ ಗೌರ್ಮೆಂಟ್ ಏನಿದೆ, ಅಥವಾ ಹಿಂದೆ ಕೂಡ 2014 ಸಂದರ್ಭದಲ್ಲಿ ಕೂಡ ಇತ್ತು. ಸೊ ಆ ಲೆಕ್ಕದಲ್ಲಿ ನೋಡೋಕೆ ಹೋದರೆ ಇವರು ಅನುಕೂಲ ಮಾಡಿಕೊಡ್ತಾ ಇಲ್ವಾ? ಹೀಗೆ ಕಾಂಗ್ರೆಸ್ನವ್ರೇನು ಅನುಕೂಲ ಮಾಡ್ತಾ ಇಲ್ಲ. ಹೇಳಬೇಕು ಅಂತಂದರೆ ಮೋದಿಯವರಿಂದ್ರೇ ವಾಸಿ ಅನಿಸುತ್ತೆ ನಮ್ಮಿದ್ರ ಪ್ರಕಾರ. ಸರಿ, ಈಗ BJP ಮತ್ತು JDS ಮೈತ್ರಿ ಇದೆ. ಈ ಮೈತ್ರಿ ಬಗ್ಗೆ ಏನು ಹೇಳ್ತೀರಾ? ಈ ಮೈತ್ರಿ ಬಗ್ಗೆ ಅಂತಂದರೆ JDS ಮೈತ್ರಿ ಆಗಿರೋದಕ್ಕಿಂತ ಸ್ವಲ್ಪ ಬೆಂಬಲ ಚೆನ್ನಾಗಿರುತ್ತೆ. ಓಕೆ, ಈಗ ಈ BJP ಮತ್ತು JDS ಮೈತ್ರಿ ಡಾಕ್ಟರ್ ಕೆ ಸುಧಾಕರ್ ಅವರ ಗೆಲುವಿಗೆ ಎಷ್ಟು ಕಾರಣ ಆಗ್ಬೋದು? ಅಂದರೆ ಎಷ್ಟು ಮಟ್ಟಿಗೆ ಪ್ಲಸ್ ಆಗ್ಬೋದು ಅಂತ? ಒಂದು 50% ಆಗುತ್ತೆ. 50% ಪ್ಲಸ್ ಆಗುತ್ತೆ. ಓಕೆ, ಸೊ ಏನೀಗ ರಾಜ್ಯದಲ್ಲಿ ಜಾರಿ ಇರುವಂತಹ ಗ್ಯಾರಂಟಿ ಯೋಜನೆಗಳನ್ನು ನೋಡೋದಾದರೆ ಅದರಿಂದ ಜನಕ್ಕೆ ಅನುಕೂಲ ಇದೆಯಾ ಇಲ್ವೋ, ಅದು ತಲುಪ್ತಾ ಇದೆಯಾ ಇಲ್ವೋ? ತಲುಪ್ತಾ ಇಲ್ಲ, ಸರಿಯಾಗಿ ತಲುಪ್ತಾ ಇಲ್ಲ ಅಂತ. ಓಕೆ, ಯಾರು ಅಂದರೆ ಈಗ ತಲುಪಿದ್ರೆ ಒಳ್ಳೆ ಯೋಜನೆಗಳವು? ತಲುಪಿದ್ರೆ ಏನು ಪ್ರಯೋಜನ ಇಲ್ಲ, ಬೇಡವಾಗಿತ್ತು, ಏನು ಅವಶ್ಯಕತೆ ಇರಲಿಲ್ಲ. ಅವ್ರು ಕೂಡ ಅವ್ರು ಕೂಡ ಅವಶ್ಯಕತೆನೇ ಇರಲಿಲ್ಲ, ಕರೆಕ್ಟ್ ಅವ್ರು ರಾಜಭಾರ ನಡೆಸ್ಕೊಂಡು ಹೋಗಿ ಸಾಕಾಗಿತ್ತು. ಓಕೆ, ಸರಿ. ಈಗ ಒಟ್ಟಾರೆಗೆ ನೋಡೋಕೆ ಹೋದರೆ ಏನು 28 ಲೋಕಸಭಾ ಕ್ಷೇತ್ರದಲ್ಲಿ BJP ಎಷ್ಟು ಗೆಲ್ಲುತ್ತೆ ಅಂತ ಅನ್ಸುತ್ತೆ ನಿಮಗೆ? ನಮ್ಗೆ ಅದು ಸರಿಯಾಗಿ ಗೊತ್ತಿಲ್ಲ. ಓಕೆ ಅಣ್ಣ, ನಮಸ್ತೆ. ನಿಮಗೆ ಯಾರು MP ಆಗಬೇಕು ನಿಮ್ಮ ಈ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರಕ್ಕೆ? ನಮಗೆ ಮೋದಿಯವರು MP ಆಗಬೇಕು. ಯಾಕೆ? ಅಲ್ಲ, ಮೋದಿಯವರು ಪ್ರಧಾನಿ, ಇಲ್ಲಿಗೆ MP ಯಾರಾಗಬೇಕು? ಡಾಕ್ಟರ್ ಕೆ ಸುಧಾಕರ್ ಅವರ ಅಥವಾ ಸುಧಾಕರ್ ಅವರೇ ಬರಬೇಕು? ಸುಧಾಕರ್ ಅವರು. ಯಾಕೆ ಸುಧಾಕರ್ ಅವರು? ಒಳ್ಳೆ ಕೆಲಸಗಳು ಮಾಡಿದ್ದಾರೆ, ಇಂಪ್ರೂವ್ಮೆಂಟ್ ಮಾಡಿದ್ದಾರೆ. ಚಿಕ್ಕಬಳ್ಳಾಪುರ ಎಲ್ಲ ಇಂಪ್ರೂವ್ ಮಾಡಿದ್ದಾನೆ, ಅದರಿಂದ ಸುಧಾಕರೇ ಬೇಕು. ಸುಧಾಕರ್ ಅವರು ಗೆಲ್ಲಬೇಕು. ರಕ್ಷಾರಾಮಯ್ಯ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವ್ರದ್ದೆಲ್ಲ ಪುಕ್ಷೇಟ ಗ್ಯಾರಂಟಿಗಳು, ಅವ್ರು ಗ್ಯಾರಂಟಿಗಳು ಕಟ್ಕೊಂಡು ಏನು ಹೇಳ್ತೀರ? ಒಬ್ರಿಗೆ ಕೊಡ್ತಾವ್ರೆ, ಒಬ್ರಿಗೆ ಕೊಡ್ತಾ ಇಲ್ಲ. ಮೋದಿ ಕೊಡ್ತಾವನ 5 kg ಅಕ್ಕಿ, ಇವ್ರು ನಾವು ಕೊಡ್ತೀವಿ ಅಂತಾರೆ. ಇದಕ್ಕೇನು ಹೇಳ್ತೀರ? ಅಂದರೆ ಕಾಂಗ್ರೆಸ್ ಬೇಡ ಅಂತ ಹೇಳ್ತಿರುತ್ತೆ. ಕಾಂಗ್ರೆಸ್ ಬೇಡ ಅಂತೇಳಿ ನಾವು. ಯಾಕೆ ಈ ಗ್ಯಾರಂಟಿ ಯೋಜನೆಗಳು ಅನುಕೂಲ ಆಗ್ತಾ ಇಲ್ವಾ ನಿಮಗೆ? ತಲುಪ್ತಾ ಇಲ್ವಾ? ಬರ್ತಾ ಇಲ್ವಾ? ಎಲ್ಲ ಅದೇ
ಎಲ್ಲ ನಮ್ಮ ತಲೆ ಮೇಲೇ ಹಾಕ್ತಾವ್ರೆ. ಗಂಡಸ್ರ ಹತ್ರ ಕೀಳ್ತಾರೆ, ಹೆಂಗಸ್ರಿಗೆ ಕೊಡ್ತಾವ್ರೆ. ಓಕೆ ಗಂಡಸ್ರಿಗೆ ಯಾರಿಗೂ ಕೊಡ್ತಾ ಇಲ್ವಲ್ಲ. ಓಕೆ. ಇನ್ನು ಸುಧಾಕರ್ ಅವ್ರು ಗೆಲ್ಲಿ ಅಂತ ಹೇಳ್ತಾ ಇದ್ದೀರಾ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಅವರು ಸೋತರು. ಅವರು ಅಂದರೆ ಮೊನ್ನೆ ಕಾರಣಾಂತಗಳಿಂದ ಸೋತರು. ಏನು ಕಾರಣ ಅನ್ಸುತ್ತೆ ನಿಮಗೆ? ಕಾರಣ ಅಂದರೆ ಅಷ್ಟೇನು ಮೆಜಾರಿಟಿಯಲ್ಲಿ ಗೆಲ್ಲಿಲ್ಲ, ಕಡಿಮೆ ಅಂತರದಲ್ಲಿ ಗೆದ್ದರು. ಡಾಕ್ಟರ್ ಕೆ ಸುಧಾಕರ್ ಅವರು ಏನು ಚಿಕ್ಕಬಳ್ಳಾಪುರದಲ್ಲಿ ಸೋಲ್ತಾರೆ, ಪ್ರದೀಪ್ ಈಶ್ವರ್ ಅವರು ಗೆಲ್ತಾರೆ. ಸೊ ಈಗ ಪ್ರದೀಪ್ ಈಶ್ವರ್ ಅವರು ಗೆದ್ದ ಬಳಿಕ ಕೆಲಸವನ್ನು ಮಾಡ್ತಾ ಇದ್ದಾರಾ ಇಲ್ವಾ? ಎಲ್ಲಿ ಸರ್, ವರ್ಷ ಆಯಿತು, ಇನ್ನೂ ಒಂದು ಯಾವುದೂ ಇಲ್ಲ. ಏನು ಮಾಡ್ತಾರೆ? ಸುಮ್ಮನೆ ಮಾತುಗಳು ಹೇಳ್ತಾರೆ ಅಷ್ಟೇ. ಹಿಂದೆ ಏನು ಡಾಕ್ಟರ್ ಕೆ ಸುಧಾಕರ್ ಅವರು ಇದ್ದಾಗ ಕೆಲಸಗಳನ್ನು ಮಾಡ್ತಿದ್ರ? ಅವರು ಪ್ರತಿಯೊಂದು ಫಂಕ್ಷನ್ನು ಸುಮಾರು ಒಂದು 15 ದಿವಸ ಚಿಕ್ಕಬಳ್ಳಾಪುರ ಜಾತ್ರೆನೇ ಮಾಡಿಬಿಟ್ರು, ಉತ್ಸವ ಅಂತೇಳಿ. ಅಂಥವ್ರು ಇನ್ಯಾರು ಬರೋದು ಇಲ್ಲ, ಮಾಡೋದು ಇಲ್ಲ. ಅವರಿದ್ರೆ ಏನೋ ಅಂಥ ಕೆಲಸಗಳು ನೆರವೇರಿಸ್ತಾರೆ, ಮಾಡ್ತಾರೆ. ಓಕೆ. ಸೊ ಈಗ ಸುಧಾಕರ್ ಅವರು MP ಆಗ್ತಾರೆ ಅಂತ ಅನಿಸ್ತಾ ಇದೆ ನಿಮಗೆ? 90% MP ಆಗ್ತಾರೆ ಅವರು. ಈಗ ಏನು ಕಾಂಗ್ರೆಸ್ನಿಂದ ಜಾರಿಗೊಳಿಸಿರುವಂಥ ಗ್ಯಾರಂಟಿ ಯೋಜನೆಗಳೇನಿದ್ದಾವೆ ಇವು ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂಥ ರಕ್ಷಾರಾಮಯ್ಯ ಅವ್ರಿಗೆ ಪ್ಲಸ್ ಆಗುತ್ತೆ ಅಂತ ಅನ್ಸಲ್ವಾ ನಿಮಗೆ? ಏನು ಅನ್ಸಲ್ಲ ಸರ್. ಹೊರಗಿನವ್ರು ಅವರು ಮುಖ ಪರಿಚಯನೇ ಇಲ್ಲ. ಓಕೆ. ಮುಖ ಪರಿಚಯ ಇಲ್ದಿದ್ದು ಹೆಂಗೆ ಇದು ಮಾಡ್ತೀರಾ? ತಾವು ಮೂಲತಃ ಏನು ರೈತರ? ನಾವು ರೈತರು. ಓಕೆ. ಏನು ಕೆಲಸ ಅಂದರೆ ಈಗ ಸದ್ಯದ ಮಟ್ಟಿಗೆ ಯಾವ ಸರ್ಕಾರ ಉತ್ತಮವಾಗಿ ಕೆಲಸ ಮಾಡ್ತಾರೆ? ನಮಗೆ BJP ಸರ್ಕಾರ, BJP ಸರ್ಕಾರ ಬರಬೇಕು. ಓಕೆ. ಈಗಾಗಲೇ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ. ಏನು ರೈತರ ಪರವಾಗಿ ಕೆಲಸ ಅಂದರೆ ಏನು ರೈತರಿಗೆ ಬೇಕಾದಂಥ ಕೆಲಸ ಮಾಡಿಕೊಡ್ತಾ ಇಲ್ವಾ? ಅಲ್ಲ, ಏನು ಮಾಡ್ತಾ ಇದ್ದಾರೆ ರೈತರ ಪರವಾಗಿ? ಏನು ಯಾವುದು ಸಾಲ ಮನ್ನಾ ಇಲ್ಲ. ಯಾರೋ ಇರೋರೇ ತಗೊಂಡಿರ್ತಾರೆ ಸಾಲ, ಅವ್ರಿಗೆ ಮನ್ನಾ ಮಾಡಿಸ್ಕೊಂತಾರೆ. ಓಕೆ. ಹೇಳ್ಬೇಕು ಅಂದರೆ ಅವರು ನಾಯಕತ್ವ ಸರಿ ಇಲ್ಲ, ಸಿದ್ದರಾಮಯ್ಯರ ನಾಯಕತ್ವ ಸರಿ ಇಲ್ಲ. ಓಕೆ. ಮತ್ತು ಯಾರಾಗಬೇಕು ನಿಮಗೆ? ಯಾರಾಗಬೇಕಿತ್ತು ಮುಖ್ಯಮಂತ್ರಿ ನಿಮಗೆ? ನಮಗೆ BJP ಅವರೇ ಆಗ್ಬೇಕು. BJP ಅವರು ಆಗಬೇಕಿತ್ತು. ಆಯಿತು. ಇವಾಗ ಏನು ರಾಜ್ಯದ ಚುನಾವಣೆ ಮುಗಿದಿದೆ, ಈಗ ಲೋಕಸಭಾ ಚುನಾವಣೆಯಿಂದ ಇರೋದು. ಪ್ರಧಾನಿಯಾಗಿ ಯಾರು ಆಯ್ಕೆ ಆಗಬೇಕು? ಪ್ರಧಾನಿಯಾಗಿ ಅಂದರೆ ನರೇಂದ್ರ ಮೋದಿ ಅವರು. ಯಾಕೆ ನರೇಂದ್ರ ಮೋದಿ ಅವರು? ಅವರು ದೇಶ ಎಲ್ಲ ಇವಾಗ ಒಳ್ಳೆ ಸ್ಥಾನಕ್ಕೆ ತಗೊಂಡೋಗ್ತಾ ಇದ್ದಾರೆ. ಪ್ರತಿಯೊಂದು ರಾಷ್ಟ್ರದವರು ಕೊಂಡಾಡ್ತಾ ಇದ್ದಾರೆ. ಅದರಿಂದ ಅವರಿಗೆ ಬೇಕು. ಓಕೆ. ನಿಮ್ಮೂರಲ್ಲಿ ಈಗ ಎಷ್ಟು ಮತಗಳಿದ್ದಾವೆ? ನಮ್ಮೂರಲ್ಲಿ ಒಂದು 1200 ಮತಗಳಿದೆ. 1200 ಮತಗಳು. ಯಾರು ಪರವಾಗಿದ್ದಾರೆ? BJP JDS ಮೈತ್ರಿ ಪರವಾಗೋ ಅಥವಾ ಕಾಂಗ್ರೆಸ್ ಪರವಾಗಿ? ಮೈತ್ರಿ ಪರವಾಗಿ ಜಾಸ್ತಿ ಇದೆ. ಮೈತ್ರಿ ಪರವಾಗಿದ್ದಾರೆ. ಮೈತ್ರಿ ಪರವಾಗಿ ಜಾಸ್ತಿ ಇದೆ. ಸರಿ. ಈಗ ಒಟ್ಟಾರೆಯಾಗಿ ನೋಡೋಕೆ ಹೋದರೆ ಕಾಂಗ್ರೆಸ್ ಏನು ರಕ್ಷಾರಾಮಯ್ಯ ಅವರು ಇರೋದು, ಏನು BJP ಅಥವಾ BJP ಮತ್ತು JDS ಇಂದ ಸುಧಾಕರ್ ಅವರು ಇರೋದು, ಒಟ್ಟಾರೆಯಾಗಿ ನೋಡಿದ್ರೆ ಯಾವ ರೀತಿ ಇರುತ್ತೆ ಈ ಒಂದು ಹಣಾಹಣಿ ಒಟ್ಟಾರೆಯಾಗಿ? ಸಮಯ ಇದು ಇಬ್ಬರು ಕಮಾಂಡ್ ಆಗಿರೋದೇ ಒಳ್ಳೆ ಇದರಲ್ಲಿರುತ್ತೆ. ಅದು BJP JDS ಕಮಾಂಡ್ ಆಗಿರೋದಾ? ಓಕೆ. ನಮಸ್ತೆ. ಮೊದಲೇದಾಗಿ ನಿಮ್ಮ ಚಿಕ್ಕಬಳ್ಳಾಪುರಕ್ಕೆ ಯಾರು MP ಆಗಿ ಆಯ್ಕೆ ಆಗಬೇಕು? ಡಾಕ್ಟರ್ ಸುಧಾಕರ್ ಅವರು ಹಾಕಬೇಕು. ಯಾಕೆ ಡಾಕ್ಟರ್ ಸುಧಾಕರ್ ಅವರು? ಅವ್ರ ಕೆಲಸ ಕಾರ್ಯಗಳು ಎಲ್ಲ ಚೆನ್ನಾಗಿ ಅಭಿವೃದ್ಧಿ ಮಾಡಿದ್ದಾರೆ, ಅದಕ್ಕೋಸ್ಕರ ಅವರೇ ಆಗಬೇಕು. ಓಕೆ. ಡಾಕ್ಟರ್ ಸುಧಾಕರ್ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಸೋಲ್ತಾರೆ. ಯಾವ ರೀತಿಯಾಗಿ ಅಂದರೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅಂತ ಹೇಳ್ತಿದ್ದೀರಾ, ಬಟ್ ಯಾಕೆ ಸೋತರು ಅಂತ? ಜನ ಹತ್ರ ಬರಲಿಲ್ಲ ಅಂತ ಒಂದು ಕಾರಣಕ್ಕೋಸ್ಕರ ಸೋತಿದ್ದಾರೆ ಅಷ್ಟೇ. ಇವರು ಪ್ರದೀಪ್ ಈಶ್ವರ್ ಅವರು ಏನೋ ಒಂದು ಮಾತಲ್ಲಿ ಒಂದು ಬೆರಗು ಮಾಡಿ ಗೆದ್ದಿದ್ದಾರೆ, ಕೆಲಸ ಮಾತ್ರ ಶೂನ್ಯ. ಓಕೆ. ಈಗ ಅವರು ಪ್ರದೀಪ್ ಈಶ್ವರ್ ಅವರು ಗೆದ್ದ ಬಳಿಕ ಕೆಲಸ ಮಾಡ್ತಿಲ್ವಾ? ಏನು ನಮ್ಮ ಊರಿಗೆ ಬಂದೇ ಇಲ್ಲ, ನಾವು ನೋಡೇ ಇಲ್ಲ ಇವತ್ತು ಅವ್ರನ್ನ. ಓಕೆ. ಕ್ಷೇತ್ರ ಸಂಚಾರ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರಲ್ಲ, ಎಲ್ಲಿ ಪಂಚಾಯತಿ ಹತ್ರನೂ ಬಂದಿಲ್ಲ, ಊರಿಗೆ ಬೇಡ ಪಂಚಾಯತಿ ಹತ್ರನೂ ಬಂದಿಲ್ಲ ಅವರು. ಬಂದಿಲ್ವಾ ಇನ್ನೂವರೆಗೂ? ಓಕೆ. ಓವರ್ ಆಲ್ ಕೆಲಸಗಳು ನೋಡೋದಾದ್ರೆ ಸುಧಾಕರ್ ಮಾಡಿರೋ ಕೆಲಸಗಳೇ, ಅವ್ರದ್ದೇನು ಇವತ್ತಿಗೆ ನೋಡಿಲ್ಲ. ಓಕೆ. ಇನ್ನು ಕಾಂಗ್ರೆಸ್ನಿಂದ ರಕ್ಷಾರಾಮಯ್ಯ ಅವರು ಕಾಂಪೀಟ್ ಮಾಡ್ತಾ ಇರೋದು, ಈ ಸ್ಪರ್ಧೆ ಹೇಗಿರಲಿದೆ ಒಟ್ಟಾರೆ? ನಮ್ಮ ಲೋಕಲ್ ಅವ್ರನ್ನ ಬಿಟ್ಟು ಬೇರೆ ಅವ್ರನ್ನ ಆಯ್ಕೆ ಮಾಡಬೇಕು. ಅಂದರೆ ನಿಮ್ಗೆ ಬೇರೆ ಯಾರಾದರೂ ಅಭ್ಯರ್ಥಿ ಇದ್ರೆ ಒಳ್ಳೇದಿತ್ತಾ? ಬೇರೆ ಆಗಿದ್ರೆ ನೋಡ್ಬೋದು. ನಮ್ಮ ಸ್ಥಳೀಯ ಅಭ್ಯರ್ಥಿ ಇದ್ದಾಗ ಬೇರೆ ಅವ್ರನ್ನ ಆಯ್ಕೆ ಮಾಡಬೇಕು. ಈಗ ಸರಿ, ಡಾಕ್ಟರ್ ಕೆ ಸುಧಾಕರ್ ಅವರು ಏನು ಹಿಂದಿನ ವಿಧಾನಸಭೆಯಲ್ಲಿ ಸೋಲ್ತಾರೆ, ಆದರೆ ನೆಕ್ಸ್ಟು ಈಗ ಕಾಂಪೀಟ್ ಮಾಡ್ತಿರೋದು ಲೋಕಸಭೆಗೆ, ಇನ್ನೂ 2 ಬಾರಿ ನನ್ನ ವಿರುದ್ಧ ಮತ್ತೆ ವಿಧಾನಸಭೆಯಲ್ಲಿ ಸೋಲ್ತಾರೆ ಅವರು ಅಂತ ಹೇಳ್ತಾ ಇದ್ದಾರೆ ಪ್ರದೀಪ್ ಈಶ್ವರ್ ಅವರು. ಅಂದರೆ ಅವರ ಕಾನ್ಫಿಡೆನ್ಸ್ ಈ ರೀತಿ ಇದೆ ಅಂದರೆ ಅವರು ಕೆಲಸ ಮಾಡ್ತಾ ಇಲ್ವಾ ಅಂತ? ಅದು ಅವರ ಅಭಿಪ್ರಾಯ, ಹೇಳೋದು ಹೇಳ್ತಾರೆ, ಏನು ಮಾಡೋಕ್ಕಾಗಲ್ಲ. ಓಕೆ, ಫೈನ್. ಈಗ BJP ಮತ್ತು JDS ಮೈತ್ರಿ ಆಗಿರೋದು, ಇದು ಸುಧಾಕರ್ ಅವರಿಗೆ ಎಷ್ಟು ಮಟ್ಟಿಗೆ ಶಕ್ತಿ ತುಂಬಿದೆ? ಇದೆ, ಪ್ಲಸ್ ಪಾಯಿಂಟ್ ಇದೆ. JDS ಅವರೆಲ್ಲ ಪಕ್ಕ BJP ಮಾಡ್ತಾರೆ. ಅಂತ ಕುಮಾರಸ್ವಾಮಿ ಅಭಿಮಾನಿಗಳೆಲ್ಲ ಯಾವ ಥರ ಹೇಳಿದ್ರೆ ಆ ಥರ ಮಾಡೇ ಮಾಡ್ತಾರೆ. ನಾವು JDS ಅವರೇ. ಹೌದಾ? ಓಕೆ. ಸೊ ಈಗ JDS ಕಾರ್ಯಕರ್ತರು BJPಗೆ ಸಪೋರ್ಟ್ ಮಾಡಲೇಬೇಕು. ಈಗ ಒಟ್ಟಾಗಿ ಈ ಮೈತ್ರಿ ಎಷ್ಟು ದಿನದ ಮಟ್ಟಿಗೆ, ಅಂದರೆ ಎಷ್ಟು ಕಾಲ ಗಟ್ಟಿಯಾಗಿರುತ್ತೆ ಅನ್ಸುತ್ತೆ ನಿಮಗೆ? ಅವೆಲ್ಲ ಹಿಂಗೆ ಒಂದು ಇರುತ್ತೆ. ನಮ್ಮ ಕ್ಷೇತ್ರದಲ್ಲಿ ಇರುತ್ತೆ, ಬೇರೆ ಕ್ಷೇತ್ರ ನಮ್ಮ ಕ್ಷೇತ್ರ, ನಿಮ್ಮ ಕ್ಷೇತ್ರದಲ್ಲಿ ಇದೆ ಕಾನ್ಫಿಡೆನ್ಸ್. ಓಕೆ. ಸೊ ಈಗ ಈಗ ಹಳ್ಳಿ ಸಿಚುವೇಶನ್ ನೋಡೋಕೆ ಹೋದರೆ ಇಲ್ಲಿ ಯಾರಾದರೂ ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರಾ? ರೈತರ ಪರವಾಗಿರೋ ಕೆಲಸ ಮಾಡ್ತಾರಾ? ಹೀಗೆ ಅದು ಇನ್ನೂ ಆಗಬೇಕು ರೈತರ ಪರವಾಗಿ ಅಂದರೆ.
ಇಷ್ಟು ಸಮಯಗಳ ಕಾಲ, ಇಷ್ಟು ವರ್ಷಗಳ ಕಾಲ ನೋಡೋಕೆ ಹೋದರೆ ಯಾವುದಾದ್ರೂ ವ್ಯಕ್ತಿ ಅಂದರೆ ಯಾವುದಾದ್ರೂ ರಾಜಕಾರಣಿ ಇರ್ಬೋದು, ಈಗ ಆಯ್ಕೆ ಆದಂಥವ್ರೇ ಇರ್ಬೋದು ಅಥವಾ ಆಯ್ಕೆ ಆಗದೇನೆ ಇರ್ಬೋದು, ಯಾರಾದರೂ ಮಾಡಿದಂಥವ್ರು ಕೆಲಸ ಕಾರ್ಯಗಳಂದ್ರೆ ಇಷ್ಟು ದಿನದ ಯಾರಿಲ್ಲ, ಏನೋ ಇರೋದ್ರಲ್ಲಿ ರೋಡಿನ ಕೆಲಸ, ಚರಂಡಿ, ವಾಟರ್ ಫಿಲ್ಟರು, ಕೆಲವೊಂದೆಲ್ಲ ಸುಧಾಕರ್ ಚೆನ್ನಾಗಿ ಮಾಡಿದ್ದಾರೆ. ಓಕೆ. ಇನ್ನು BN ಬಚ್ಚೇಗೌಡರು ಸಂಸದರು 5 ವರ್ಷಗಳ ಕಾಲ ಮುಗಿತವ್ರದ್ದು. ಸೊ ಅವರ ಕೆಲಸಗಳ ಬಗ್ಗೆ ಹೇಳೋದಾದ್ರೆ, ಅವರು ಇದರಲ್ಲಿ ಸರ್ಕಾರ ಇರಲಿಲ್ಲ, ಫಂಡ್ ತಂದಿಲ್ಲ, ಏನೋ ಇರೋದ್ರಲ್ಲಿ ಮಾಡಿದ್ದಾರೆ. ಸರಿ, ಈಗ ರೈತರ ಪರವಾಗಿ ಕೆಲಸ ಮಾಡೋವಂಥವ್ರು ಅಂದರೆ ಈಗ ಸದ್ಯದ ಮಟ್ಟಿಗೆ ನೀರಾವರಿ ಇರ್ಬೋದು, ರಸಗೊಬ್ಬರದ ಪೂರೈಕೆ ಇರ್ಬೋದು, ಸಮಯಕ್ಕೆ ತಕ್ಕಂತೆ ಏನು ಬೀಜಗಳ ವ್ಯವಸ್ಥೆ ಮಾಡುವಂಥದ್ದು ಇರ್ಬೋದು, ಯಾವುದೇ ಇರ್ಬೋದು, ಒಟ್ಟಾರೆಯಾಗಿ ರೈತರ ಪರವಾಗಿ ನಿಲ್ಲುವಂಥ ನಾಯಕರು ಯಾರು ಇಲ್ಲಿವರೆಗೆ ದ್ರಾಕ್ಷಿ ಬೆಳೆಗಾರರಿಗೆ ಎಲ್ಲ ಇನ್ಶೂರೆನ್ಸ್ ಇವೆಲ್ಲ ಕ್ಲೈಮ್ ಆಗ್ತಾ ಇದೆ. ತುಂಬ ಕೆಲವೊಂದೆಲ್ಲ ದ್ರಾಕ್ಷಿಗೆ ಆಗ್ತಾ ಇದೆ, ದಾಳಿಂಬೆ ಆಗ್ತಾ ಇದೆ, ಮಾವಿಗೆ ಆಗ್ತಾ ಇದೆ, ಹೂವಿಗಿಲ್ಲ, ಗ್ರೇಪ್ಸ್ಗೆ ಮಾತ್ರ ಇನ್ಶೂರೆನ್ಸ್ ಕ್ಲೈಮ್ ಆಗ್ತಾ ಇದೆ. ಒಳ್ಳೆ ಫೆಸಿಲಿಟಿ, ಮಳೆ ಅಭಾವ ಬಂದು ಪ್ರಾಬ್ಲಮ್ ಆದರೆ ಮಾಡ್ತಾ ಇದ್ದಾರೆ. ಓಕೆ, ಒಟ್ಟಾರೆಯಾಗಿ ಮಾಡ್ತಾ ಇದ್ದಾರೆ. ಸರಿ, ಈಗ ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಹೇಳೋದಾದ್ರೆ ನಾವು ಹೇಳಕ್ ಹೋಗೋದ ಬಿಡಿ. ಯಾಕೆ ಸರ್, ಅಂದ್ರೆ ಅನುಕೂಲ ಆಗ್ತಾ ಇಲ್ವಾ? ಅದು ಆಗೋರ್ಗಾಗುತ್ತೆ, ಕೆಲವ್ರಿಗಿಲ್ಲ. ಒಟ್ಟಾರೆಯಾಗಿ ಬಡವರಿಗೆ ತಲುಪ್ತಾ ಇದೆ. ಏನಾಗುತ್ತೆ ಅಂದರೆ ಒಂದು ಕಡೆ ಕೊಡ್ತಾ ಇದ್ದಾರೆ, ಇನ್ನೊಂದು ಕಡೆ ಎಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ ಅಲ್ವಾ? ಅಕ್ಕಿ 10 kg ಕೊಡ್ತೀನಿ ಅಂತೇಳಿ 5 kg ಅಂದರೆ 3 kg ಅಕ್ಕಿ ಕೊಟ್ಟರು, ಅಕ್ಕಿ ರೇಟ್ ಜಾಸ್ತಿ ಆಯಿತು. ಸಾಮಾನ್ಯ ಕೆಲವ್ರಿಗೆ ಹೋಗೋದು, ತೊಗೊಂಡಿದ್ದವ್ರು ಪಾಪ ಮಧ್ಯಮ ವರ್ಗದವ್ರು ಏನು ಮಾಡ್ತಾರೆ, ದುಪ್ಪಟ್ಟು ಕೊಟ್ಟು ತೊಗೊತಾ ಇದ್ದಾರೆ. ಇವ್ರು ಕೊಡ್ತಾ ಇದ್ದಾರೆ, ಅಲ್ಲಿ ಬಾರಲ್ಲಿ ರೇಟ್ ಎಷ್ಟಾಗಿದೆ, ಒಂದು ಕ್ವಾರ್ಟರ್ ಮೇಲೆ ಎಷ್ಟು ಮಾಡಿದ್ದಾರೆ, 20-30 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಪಾಣಿ ಎಷ್ಟಾಗಿದೆ, ಏನು ಕಮ್ಮಿ ಮಾಡ್ತಾ ಇದ್ದಾರೆ, ಏನು ಕಮ್ಮಿ ಮಾಡ್ತಾ ಇದ್ದಾರೆ ಇವರು? ಹಾಂ, ಒಂದು ರವಿನಿಗೆ ಹೋದರೆ ಹೋಗ ಅಗ್ರಿಕಲ್ಚರ್ ಸಾಮಾನ್ಯ ರೈತನ ಹೋಗಲ್ಲಿ ಒಂದು ರಿಜಿಸ್ಟರ್ ಮಾಡಿಸ್ಬೇಕಂದ್ರೆ ಎಷ್ಟು ಜಾಸ್ತಿ ಆಗುತ್ತೆ ಇವರು? ಲ್ಯಾಂಡ್ ವ್ಯಾಲ್ಯೂಷನ್ ಎಷ್ಟು ಜಾಸ್ತಿ ಮಾಡಿ ಹೋಗಿ ರೈತರಿಗೆ ಅಂತ ಏನು ಸಬ್ಸಿಡಿ ಕೊಟ್ಟಿದ್ದಾರಾ? ಇಲ್ವಲ್ಲ. ಹಾಂ, ರೈತರಿಗೊಂಥರ ಕೊಡಬೇಕು, ಏನೋ ಕಮರ್ಷಿಯಲ್ ಅವ್ರಿಗೊಂಥರ ಇದು ಮಾಡಬೇಕು, ಮಾಡಿಲ್ವಲ್ಲ. ರೈಟ್. ಒಟ್ಟಾರೆಯಾಗಿ ರಾಜ್ಯ ಸರ್ಕಾರದ ಏನು ಕಾರ್ಯವೈಖರಿ ಇದೆ ಅದು ನಿಮಗೆ ತೃಪ್ತಿ ತಂದಿಲ್ವಾ? ಇಲ್ಲ. ಸರಿ, ಈಗ ಏನು BJP ಮತ್ತು JDS ಮೈತ್ರಿ ಇದೆ ರಾಜ್ಯದಲ್ಲಿ, ಈ ಮೈತ್ರಿ ಸುಧಾಕರ್ ಅವರಿಗೆ ಎಷ್ಟರ ಮಟ್ಟಿಗೆ ಪ್ಲಸ್ ಆಗುತ್ತೆ ಚುನಾವಣೆಗೆ, ಲೋಕಸಭಾ ಚುನಾವಣೆಗೆ? ಎಷ್ಟು ಮಟ್ಟಿಗೆ ಆಗುತ್ತೆ? ಇರೋದ್ರಲ್ಲಿ ಏನಿದೆ, JDS ಕಾರ್ಯಕರ್ತರು ಏನಿದ್ದಾರೋ ಪ್ರಾಂಪ್ಟಾಗಿ ವೋಟ್ ಮಾಡ್ತಾರೆ ಅವರು. ಅವರು JDS ಅಂದರೆ ದುಡ್ಡಿಗೆ ಇದಕ್ಕೆಲ್ಲ ಬೆಲೆ ಕೊಡೋರಲ್ಲ ಅವರು. ಒಂದು ಅಭಿಮಾನಕ್ಕೆ, ಯಾರು ಕುಮಾರಸ್ವಾಮಿ ಒಂದು ಅಭಿಮಾನಕ್ಕೆ ಪಕ್ಕಾ ವೋಟ್ ಮಾಡ್ತಾರೆ. ಸರಿ, ಈಗ ಪ್ರದೀಪ್ ಈಶ್ವರ್ ಅವರು ಹೇಳ್ತಾರೆ, ನಾನು ಒಂದು ಬಾರಿ ಈಗ ನೆಕ್ಸ್ಟ್ ಈ ಲೋಕಸಭಾ ಚುನಾವಣೆಯಲ್ಲಿ ಡಾಕ್ಟರ್ ಕೆ ಸುಧಾಕರ್ ಅವರು ಸೋಲ್ತಾರೆ, ಮತ್ತೆ 2 ಬಾರಿ ನನ್ನ ವಿರುದ್ಧವಾಗಿ ಸೋಲ್ತಾರೆ ಅಂತ. ಆ ಕಾನ್ಫಿಡೆನ್ಸ್ ಇದೆಯಲ್ಲ ಅವ್ರದ್ದು, ಆ ಕಾನ್ಫಿಡೆನ್ಸ್ ಬಗ್ಗೆ ಏನು ಹೇಳ್ತೀರಾ? ಎಲ್ರಿಗೂ ಇರುತ್ತೆ ಕಾನ್ಫಿಡೆನ್ಸ್. ಇವಾಗ ಯಾರಿಗೂ ನಾನು ಸೋಲ್ತೀನಿ ಅಂತ ಯಾರು ಒಪ್ಕೊಳಲ್ಲ. ಖಂಡಿತ ಎಲ್ಲರೂ ನಾನು ಗೆಲ್ತೀನಿ ಅಂತ ಒಂದು ಒಪ್ಪಿರುತ್ತೆ. ಆ ಲೆಕ್ಕಾಚಾರವಾಗಿ ಅವ್ರು ಹೇಳ್ತಾರೆ ಅಂದ್ರೆ ಈ ಕ್ಷೇತ್ರದ ಜನರು ನನ್ನ ಜೊತೆ ಇದ್ದಾರೆ ಅನ್ನುವಂಥ ಅರ್ಥದಲ್ಲಿ ಹೇಳಿರ್ತಾರೆ. ಸೊ ಹಾಗೇನಾದ್ರು ಇದಾರ? ಜನ ಹೇಳಕ್ಕಾಗಲ್ಲ, ಇವರು ಕೆಲಸ ಮಾಡಿಲ್ಲ, ಇವ್ರನ್ನೂ ಜನ ಒಂದು ಎಲೆಕ್ಷನ್ ಅಂದ್ರೆ ಒಂದು ತಿಂಗಳಲ್ಲೇ ಚೇಂಜ್ ಆಗ್ತಾರೆ ಜನ. ಅದು ಓವರ್ ಕಾನ್ಫಿಡೆನ್ಸ್ ಯಾರಿಗೂ ಇರಲ್ಲ, ಕೆಲಸ ಮಾಡೋದ್ಮೇಲೆ ಡಿಪೆಂಡ್ ಆಗುತ್ತೆ ಇವರು ಅಷ್ಟೇ. ಇವಾಗೇನು ಹೇಳ್ತಾ ಇದ್ದಾರೆ, ಅದು ಎಷ್ಟು ದಿನ ನಡೆಯುತ್ತೆ ಅನ್ನೋದು ಗೊತ್ತಾಗಲ್ಲ. ಓಕೆ, ಈಗ ಏನು ರಾಜ್ಯದಲ್ಲಿ ಜಾರಿ ಇರುವಂಥ ಗ್ಯಾರಂಟಿ ಯೋಜನೆಗಳು ರಕ್ಷಾರಾಮಯ್ಯ ಅವರಿಗೆ ಪ್ಲಸ್ ಆಗುತ್ತೋ ಇಲ್ವೋ? ಕೆಲವರಿಗೆ ಅನುಕೂಲ ಆಗಿದೆ, ಕೆಲವ್ರಿಗೆ ಅನಾನುಕೂಲ ಆಗಿದೆ, ತುಂಬ ಜನಕ್ಕೆ ಅನಾನುಕೂಲ ಆಗಿದೆ. ಅವ್ರಿಂದ ಕೆಲವರಿಗೆಲ್ಲ ಅಕ್ಕಿ ರೇಟ್ ಎಲ್ಲ ತುಂಬ ಜಾಸ್ತಿ ಆಯಿತು, ಪ್ರತಿಯೊಂದು ರೇಟ್ ಜಾಸ್ತಿ ಆಗಿದೆ. ಏನು ಕಮ್ಮಿ ಮಾಡೋದು, ಗ್ಯಾರಂಟಿ ಕಡೆಯಲ್ಲಿ ಕೊಟ್ಟು ಇನ್ನೊಂದು ಕೈಯಲ್ಲೆಲ್ಲ ಕಿತ್ಕೊತಾ ಇದ್ದಾರೆ. ಸರಿ, ಈಗ 28 ಲೋಕಸಭಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ BJP ಮತ್ತು JDS ಮೈತ್ರಿ ಎಷ್ಟು ಸ್ಥಾನವನ್ನು ಗೆಲ್ಬೋದು? ನಾವು ನೋಡ್ಬೇಕು, ಅಂದಾಜು ಎಷ್ಟು ಸ್ಥಾನವನ್ನು ಗೆಲ್ಬೋದು? ಒಂದು 28 ಬರ್ಬೋದು. 28 ಬರ್ಬೋದು, ಅದ್ರ ಒಂದು 4 ಸೀಟ್ ಹೆಚ್ಚು ಕಮ್ಮಿ ಬರುತ್ತೆ. 24 ಸೀಟ್ ಹೆಚ್ಚು ಕಡಿಮೆ, 24 ಅನ್ನೋ ಲೆಕ್ಕ. ಓಕೆ, ಫೈನ್, ಥ್ಯಾಂಕ್ ಯು. ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿ ಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನು ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು
ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.